ನಮಸ್ಕಾರ ಸ್ನೇಹಿತರೆ, ರಾಮಾಯಣ ಟ್ರೇಲರ್ ನೀವು ಕೂಡ ನೋಡಿರ್ಬೋದು. ನೋಡಿಲ್ಲ ಅಂದರೆ ಫಸ್ಟ್ ನೋಡಿ. ಅದ್ಭುತ. ಇದ್ರ ಬಗ್ಗೆ ರಿವ್ಯೂ ಏನು ಮಾಡೋದು, ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿದ್ರೆ, ಒಂದೇ ಪದದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನನಗಂತೂ ಅದ್ಭುತ ಅಂತ ಅನ್ನಿಸ್ತು ಸ್ನೇಹಿತರೆ. ನೋಡಿದಾಗ ಪದೇ ಪದೇ ನೋಡಬೇಕು ಅಂತ ಅನ್ನಿಸ್ತು. ರಣಬೀರ್ ಕಪೂರ್ ಅವರ ಕಣ್ಣುಗಳು, ಯಶ್ ಅವರ ರಣಾರ್ಭಟ ಅಮೋಘ, ಅದ್ಭುತ. ಇಲ್ಲಿ ನಮ್ಮ ಯಶ್ ಅವರಿಂದಲೇ ಶುರು ಮಾಡೋಣ. ಇದರಲ್ಲಿರೋ 2-3 ಗ್ಲಿಮ್ಸಸ್ಸಲ್ಲೇ ಯಶ್ ಅವ್ರದ್ದು ನನ್ನ ಪ್ರಕಾರ ನನಗೆ ಅನ್ನಿಸ್ತಾ ಇದೆ, ಇದು ಹೀಗೆ ಇಡೀ ಮೂವಿನೂ ಇದೇ ಸ್ಕೇಲ್ನಲ್ಲಿ, ಇದೇ ಗ್ರ್ಯಾಂಡ್ಜಿಯರ್ನಲ್ಲಿ ಮತ್ತು ಇದೇ ಲೆವೆಲ್ನ ಪರ್ಫಾರ್ಮೆನ್ಸ್ನಲ್ಲಿ ಇತ್ತು ಅಂತ ಹೇಳಿದ್ರೆ ಯಶ್ ಅವರ ಜೀವನದ ಇದುವರೆಗಿನ ಬೆಸ್ಟ್ ಸಿನಿಮಾ ಆಗ್ಬೋದು. ಇದು ಸೀರಿಯಸ್ ಸ್ಟೇಟ್ಮೆಂಟ್ ಇದು. ಯಾಕಂದರೆ ಆಲ್ರೆಡಿ ಆಗಿರೋ KGF ಇದೆ, 1 and 2, ವಿಷಕಾರಿ ಬೇರೆ ಬರ್ತಾ ಇದೆ. ಸೊ ಸ್ನೇಹಿತರೆ, 1-2 ಡೈಲಾಗ್ಸಲ್ಲೇ ಮತ್ತು ಅವರ ಅಪಿಯರೆನ್ಸಲ್ಲೇ ಯಶ್ ಇಡೀ ಟ್ರೇಲರನ್ನು ಆವರಿಸ್ಕೊಂಡಿದ್ದಾರೆ. ಮುಕ್ತ ಕಂಠದಿಂದ ಹೊಗಳ್ಬೋದು, ತುಂಬ ಚೆನ್ನಾಗಿದೆ ಅಂಥೇಳಿ. ಮೆನೇಸಿಂಗ್ ರಾವಣ, ರಣಾರ್ಭಟದ ರಾವಣ ನಮಗೆ ನೋಡೋಕೆ ಸಿಗ್ತಾ ಇದ್ದಾರೆ ರಾಮಾಯಣದಲ್ಲಿ. ಅದರಲ್ಲೂ ಕೂಡ ರಾವಣ ಕ್ಯಾರೆಕ್ಟರ್ನಲ್ಲಿ ಯಶ್ ಅದಕ್ಕೆ ಕೊಡ್ತಾ ಇರೋ ತೂಕ, ಇಂಪೋಸಿಂಗ್ ಅಥಾರಿಟೇಟಿವ್ ಬಿಹೇವಿಯರ್, ಆ ಫೋರ್ಸ್ ಇದೆಯಲ್ಲ ಆ ಕ್ಯಾರೆಕ್ಟರಲ್ಲಿ, ಅವರ ಅಪಿಯರೆನ್ಸಲ್ಲಿ, ಟ್ರೇಲರ್ನಲ್ಲಿ ಬಂದಿರೋ ಆ ಸಣ್ಣ ಸಣ್ಣ ತುಣುಕುಗಳಲ್ಲೇ ಅದು ತುಂಬ ಇಂಪ್ರೆಸಿವ್ ಆಗಿ ಕಂಡಿದೆ ಸ್ನೇಹಿತರೆ. ಜೊತೆಗೆ ಪುಷ್ಪಕ ವಿಮಾನದಲ್ಲಿ ಹತ್ಕೊಂಡು ಮೇಲೆ ನಿಂತ್ಕೊಂಡು ಕೆಳಗಿಟ್ಟಿರೋ ಸೀತೆಯನ್ನು ಹಿಂಗೆ ಭುಜದ ಮೇಲಿಂದ ಹಿಂಗೆ ನೋಡೋದಿದೆಯಲ್ಲ, ಹೀಗೆ ರಾವಣ ಯಶ್ ಕ್ಯಾರೆಕ್ಟರ್, ಅದು ಕೂಡ 1 ಸೆಕೆಂಡ್ ಬಂದಿದ್ರೂ ಕೂಡ ತುಂಬ ಜನರ ಗಮನ ಸೆಳೀತಾ ಇದೆ. ಜೊತೆಗೆ ಸ್ನೇಹಿತರೆ, ರಾವಣ ಲೈಟ್ ವೇಟ್ ಕ್ಯಾರೆಕ್ಟರ್ ಅಲ್ಲ, ಸಾಮಾನ್ಯ ವಿಲನ್ ಅಲ್ಲ, ವಿಲನ್ಗಳ ವಿಲನ್, ಅಸಾಮಾನ್ಯ ಕ್ಯಾರೆಕ್ಟರ್. ಒಬ್ಬ ದೊಡ್ಡ ಭಕ್ತ, ದೊಡ್ಡ ಅಸುರ, ಭಯಾನಕ ಯೋಧ, ಭಯಾನಕ ಹಠವಾದಿ, ಎಲ್ಲವೂ ಸೇರಿಕೊಂಡಾಗ ಉಂಟಾಗೋ ಒಂದು ಫೆನಾಮಿನಾ ಇದೆಯಲ್ಲ, ಅದು ರಾವಣ ವಿಲನ್ ಅಂತ ನೋಡೋರು ಎಷ್ಟು ಜನ ಇದ್ದಾರೋ ಅಷ್ಟೇ ಜನ ವಿಲನ್ ಅಂತ ನೋಡೋರು ಕೂಡ ಆತನ ಉತ್ತಮ ಗುಣಗಳನ್ನು ಅಪ್ರಿಷಿಯೇಟ್ ಮಾಡೋರು ಕೂಡ ಇದ್ದಾರೆ ಈ ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ. ಸಿಕ್ಕಾಪಟ್ಟೆ ತೂಕ ಇರೋ ಕ್ಯಾರೆಕ್ಟರ್. ಅದಕ್ಕೆ ಫಸ್ಟ್ ಇಂಪ್ರೆಷನ್ನಲ್ಲಿ ಯಶ್ ಅವರು ತುಂಬ ಚೆನ್ನಾಗಿ ಕಣ್ಣಿಗೆ ಹಬ್ಬ ಕೊಡೋ ರೀತಿಯಲ್ಲಿ ಜೆಲ್ಲಿನಾಗಿದ್ದಾರೆ. ಇನ್ನು ಶ್ರೀರಾಮರ ಕ್ಯಾರೆಕ್ಟರ್ನಲ್ಲಿ ರಣಬೀರ್ ಕಪೂರ್ ಅವರು ಕಣ್ಣುಗಳಲ್ಲೇ ಮಾತಾಡಿದ್ದಾರೆ. ಅವರ ಎಕ್ಸ್ಪ್ರೆಸಿವ್ ಐಸ್ ಮೂಲಕ ಅವರು ಕಣ್ಣಿನಲ್ಲೇ ಸಂಭಾಷಣೆ ಮಾಡೋ ರೀತಿ ಇದೆ. ಅವರ ಒಂದೊಂದು ನೋಟ, ಒಂದೊಂದು ಅಪಿಯರೆನ್ಸ್ ಕೂಡ ನಮಗೆ ತುಂಬ ಕ್ಯಾರೆಕ್ಟರ್ಗಳನ್ನು ನಾವು ಮೂವಿ ನೋಡಿದಾಗ, ಸೀರಿಯಲ್ ನೋಡಿದಾಗ ನಮಗೆ ರಿಯಲ್ ಲೈಫಲ್ಲಿ ಹೀಗೆ ಇದ್ರೇನೋ ಅಂತ ಅನಿಸುತ್ತಲ್ಲ, ಅದು ಕೆಲವರಿಗೆ ಮಾತ್ರ ಸಾಧ್ಯ ಆಗಿತ್ತು ಇದುವರೆಗೂ ಕೂಡ. ಉದಾಹರಣೆಗೆ ನಮ್ಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೆಲವೊಂದಷ್ಟು ಕ್ಯಾರೆಕ್ಟರ್ ಮಾಡಿದಾಗ ನಮಗೆ ಆ ಸ್ಟೋರಿ ಹಿಸ್ಟ್ರಿಯಲ್ಲಿ ಅಥವಾ ಪುರಾಣದಲ್ಲಿ ಅದನ್ನು ಕೇಳಿದಾಗ ಕೂಡ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಾಗ್ತಾರೆ. ಸೌರಭ್ ರಾಜ್ ಜೈನ್, ಮಹಾಭಾರತ ಶ್ರೀಕೃಷ್ಣ ಕ್ಯಾರೆಕ್ಟರ್, ಅವರ ಫೇಸನ್ನು ವಿಷ್ಣು ಕ್ಯಾರೆಕ್ಟರ್ಗೆ ಇಲ್ಲಿ ಯೂಸ್ ಮಾಡಿಕೊಳ್ಳಲಾಗಿದೆ. ಒಂದು ಸಣ್ಣ ಗ್ಲಿಮ್ಸಲ್ಲಿ ಬರುತ್ತೆ, ನೀವು ನೋಡಿರ್ಬೋದು. ಅದೇ ರೀತಿ ಶ್ರೀರಾಮ ಅಂದರೆ ಹೀಗೆ ಇದ್ದಿರ್ಬೋದೇನೋ ಅನ್ನೋ ರೀತಿಯಲ್ಲಿ ರಣಬೀರ್ ಕಪೂರ್ ಅವರು ಅದ್ಭುತವಾಗಿ ಅದಕ್ಕೆ ಜೀವ ತುಂಬಿದ್ದಾರೆ. ಸಾಯಿ ಪಲ್ಲವಿ ಅವರು ಸೀತೆಯಾಗಿ ಅವರ ಅಪಿಯರೆನ್ಸ್ ಹಾಗೂ ಅದರಲ್ಲಿರೋ ನ್ಯಾಚುರಾಲಿಟಿ, ಸಾಯಿ ಪಲ್ಲವಿ ಅವ್ರದ್ದು ಪ್ರತಿಯೊಂದು ಒಂದೊಂದು ಕ್ಯಾರೆಕ್ಟರ್ ಕೂಡ ಎತ್ತಿ ಹಾಕೊಂಡಿರೋದು ಇದಕ್ಕೆ ಒಂಥರ ಡ್ರೀಮ್ ಟೀಮ್ ಥರ ಕಾಣಿಸ್ತಾ ಇದೆ. ಇದು ಕೇವಲ ತಾರಾಗಣ ಮಾತ್ರ ಅಲ್ಲ, ಇದರಲ್ಲಿರೋ ಇತರ ಶಕ್ತಿಗಳು, DNEG ಮತ್ತು ಫೋಕಸ್ ಫಿಲ್ಮ್ಸ್, ಅದರ ನಮಿತ್ ಮಲ್ಹೋತ್ರಾ ಅವರು, DNEG ಬ್ರಿಟಿಷ್ ಕಂಪನಿ, ಹಾಲಿವುಡ್ ರೇಂಜ್ನ VFX ಮಾಡಿ 8 ಅಕಾಡೆಮಿ ಅವಾರ್ಡ್ಸ್ ಪಡ್ಕೊಂಡಿರೋ ಒಂದು VFX ಕಂಪನಿ, ವಿಜುವಲ್ ಸ್ಪೆಷಲ್ ಎಫೆಕ್ಟ್ಸ್ ಕಂಪನಿ. ಆದರೂ ಕೂಡ ಅದು ಓನ್ಡ್ ಬೈ ಇಂಡಿಯನ್ಸ್. ಅದರಲ್ಲಿ ಪ್ರೈಮ್ ಫೋಕಸ್ನವರು 90% ಆ್ಯಂಡ್ ಅಬೋವ್ ಶೇರನ್ನು ಹೊಂದಿದ್ದಾರೆ DNEGನಲ್ಲಿ. ಪ್ರೈಮ್ ಫೋಕಸ್ನ ಓನರ್, ಮೆಜಾರಿಟಿ ಸ್ಟೇಕ್ ಓನರ್ ನಮಿತ್ ಮಲ್ಹೋತ್ರಾ ಆ್ಯಂಡ್ ಫ್ಯಾಮಿಲಿ. ಅವರು ಇದನ್ನು, ಈ ಮೂವಿಯನ್ನು ತರ್ತಾ ಇರೋದು. ಅದಕ್ಕೆ ನಮಿತ್ ಮಲ್ಹೋತ್ರಾಸ್ ರಾಮಾಯಣ ಅಂತ ನಿಮಗೆ ಕಾಣುತ್ತೆ. ಕೆಳಗಡೆ ಡೈರೆಕ್ಟೆಡ್ ಬೈ ನಿತೀಶ್ ತಿವಾರಿ ಅಂತ ಕಾಣುತ್ತೆ. ನಿತೀಶ್ ತಿವಾರಿ ಚಿಚೋರೆ ಮತ್ತು ದಂಗಲ್ ಖ್ಯಾತಿಯ ನಿರ್ದೇಶಕ, ನಿಮಗೆ ಗೊತ್ತಿರ್ಬೋದು. ವಿಜುವಲ್ ಎಫೆಕ್ಟ್ಸ್ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳಿದ್ರೆ, ಆದಿಪುರುಷ್ ಬಂದಾಗ ಐತೇನು ಕಾರ್ಟೂನ್ ಮಾಡಿದಾರಾ ಅಂತ ಅನಿಸಿತ್ತು. ಮೂವಿನೇ ನೋಡೋಕೆ ಮನಸ್ಸಾಗಲಿಲ್ಲ, ಅಷ್ಟು ಕೆಟ್ಟ VFX ನಾವು ಅದರಲ್ಲಿ ನೋಡುತ್ತೆ. ಆದರೆ ಸ್ನೇಹಿತರೆ, ರಾಮಾಯಣದಲ್ಲಿ VFX ನಮ್ಮನ್ನು ತ್ರೇತಾಯುಗಕ್ಕೆ ಕರ್ಕೊಂಡು ಹೋಗೋ ಲೆವೆಲ್ಗಿದೆ. ಪುಷ್ಪಕ ವಿಮಾನ, ಅದನ್ನು ನೋಡಿದ್ರೆ ದಿಗ್ಭ್ರಮೆಯಾಗಿ ಎದೆ ರಬಡಬ ಅನ್ಬೇಕು, ಆ ರೀತಿ ತೋರಿಸಿದ್ದಾರೆ. ಜೊತೆಗೆ ಜಟಾಯು, ಅದರ ಒಂದು ಪ್ರೆಸೆನ್ಸ್, ಎಲ್ಲವೂ ಕೂಡ, ಪ್ರತಿಯೊಂದು ಎಲಿಮೆಂಟ್ ಕೂಡ, ಸಣ್ಣ ಪುಟ್ಟ ಕಂಪ್ಲೇಂಟ್ ಹುಡುಕಿದ್ರೆ, ನಿಟ್ ಪಿಕಿಂಗ್ ಮಾಡಿದ್ರೆ ಯಾವುದರಲ್ಲೂ ಬೇಕಾದರೂ ಕೂಡ ತಪ್ಪ ನೋಡಿ ಹೋಗ್ಬೋದು. ಆದರೆ ಇದರಲ್ಲಿ
4 ನಿಮಿಷ ಆಸುಪಾಸಿನ ಈ ಟ್ರೇಲರ್ನಲ್ಲಿ ಮೂಕ ವಿಸ್ಮಿತಗೊಳಿಸೋ ಅಂಶಗಳು ಜಾಸ್ತಿ ಇದು ನನ್ನ ಪಾಲಿಗೆ. DNAG ಅವರೇ ಹೇಳ್ಕೊಂಡಿರೋ ಪ್ರಕಾರ ಅವ್ರು ನೋಡಿ ಡ್ಯೂನ್ ಸೇರಿ ಸಾಕಷ್ಟು ಮನೆ ಒಡಿಸಿ ಕ್ರಿಸ್ಟೋಫರ್ ನೋಲನ್ ಅವ್ರದ್ದು ಅದಕ್ಕೂ ಸೇರಿದಂತೆ ಸಾಕಷ್ಟು ಸುಮ್ಮನೆ 8 ಆಸ್ಕರ್ ಅಕಾಡೆಮಿ ಅವಾರ್ಡ್ ಅವ್ರಿಗೆ ಬರೋದಿಲ್ಲ ಅಲ್ಲ ಸ್ನೇಹಿತರೆ. ಅಂಥ ಒಂದು ಹೌಸ್ ಹೇಳಿದೆ ನಮ್ಮ ಲೈಫ್ ಟೈಮ್ನ ಚಾಲೆಂಜಿಂಗ್ ಮೂವಿ ಇದು, ನಾವೆಲ್ಲ ಎನರ್ಜಿನ ಇದಕ್ಕೆ ಹಾಕಿದ್ದೀವಿ, ಎಲ್ಲ ಎಕ್ಸ್ಪರ್ಟೀಸ್ ಟ್ಯಾಲೆಂಟ್ನ ಇದಕ್ಕೆ ಸೋದಿದ್ದೀವಿ ಅಂಥೇಳಿ. ಅದರ ರಿಸಲ್ಟ್ ನಮಗೆ ಈ ಮೂವಿಯ ವಿಜುವಲ್ ಎಫೆಕ್ಟ್ಸ್ನಲ್ಲಿ ಮತ್ತು ಅದರ ಪ್ರೆಸೆಂಟೇಷನ್ನಲ್ಲಿ ಕಾಣಿಸ್ತಾ ಇದೆ. ಕಲರ್ಸ್, ಆಮೇಲೆ ಆ ಸೌಂಡ್ ಎಫೆಕ್ಟ್ಸ್, ಹ್ಯಾನ್ಸ್ ಜಿಮ್ಮರ್ ಮತ್ತು AR ರೆಹಮಾನ್ ಅವರ ಸಂಗೀತ, ಇಬ್ಬರೂ ಕೂಡ ಜಗತ್ತಿನ ಶ್ರೇಷ್ಠ ಸಂಗೀತಗಾರರಲ್ಲೊಬ್ಬರು. ಹ್ಯಾನ್ಸ್ ಜಿಮ್ಮರ್ ಅವರು ಜಗತ್ತಿನ ಬ್ಲಾಕ್ ಬಸ್ಟರ್ ಮೂವಿಗಳಿಗೆಲ್ಲ ಅವರು ಮ್ಯೂಸಿಕನ್ನು ಮಾಡಿದವರು, ಕ್ರಿಸ್ಟೋಫರ್ ನೋಲನ್ ಅಂಥ ನಿರ್ದೇಶಕರೊಂದಿಗೆಲ್ಲ ಕೆಲಸ ಮಾಡಿದವರು. AR ರೆಹಮಾನ್ ಅವರು ಕೂಡ ಅಷ್ಟೇ ಸ್ನೇಹಿತರೆ, ಆಸ್ಕರ್ ಅವಾರ್ಡ್ ಸಿನಿಮಾಗಳಿಗೆಲ್ಲ ವರ್ಕ್ ಮಾಡಿದಂಥ ಖ್ಯಾತಿ ಇರೋರು. ಸೊ ಸ್ನೇಹಿತರೆ, ಟ್ರೇಲರ್ನಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲೂ ನಿಮಗೆ ಅದೇ ಹೈಲೈಟ್ ಆಗಿ ಕಂಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ದೃಶ್ಯ ವೈಭವಕ್ಕೆ, ಆ ಅದ್ಭುತ ಪರ್ಫಾರ್ಮೆನ್ಸ್ಗಳಿಗೆ ಎಲ್ಲಿ ಎಲಿವೇಶನ್ ಕೊಡಬೇಕು, ಎಲ್ಲಿ ಫ್ಲ್ಯಾಟ್ ಇಡಬೇಕು ಎಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಅದನ್ನು ಮೂಡಿ ಬರೋ ಥರ ನೋಡ್ಕೊಂಡಿದ್ದಾರೆ ಎಂಟೈರ್ ಟೀಮ್ ಸೇರಿಕೊಂಡು. ನಿರ್ಮಾಣ ಕೂಡ ಪ್ರೈಮ್ ಫೋಕಸ್ಸು. ಯಶ್ ಅವರು ಕೂಡ ಇದರಲ್ಲಿ ಮಾಸ್ಟರ್ ಮೈಂಡ್ಸ್ ಮೂಲಕ ಒನ್ ಆಫ್ ದಿ ಪ್ರೊಡ್ಯೂಸರ್, ಅದರ ಲೀಡಿಂಗ್ ಪ್ರೊಡ್ಯೂಸರ್ ಪ್ರೈಮ್ ಫೋಕಸ್ ಅವರು, DNAGಯ ಓನರ್ಸ್ ಆಗಿರುವಂಥ ಪ್ರೈಮ್ ಫೋಕಸ್ ಅವರು. ಟೋಟಲ್ ಬಜೆಟ್ ಸುಮಾರು 4,500 ಕೋಟಿ ರೂಪಾಯಿ ಇವತ್ತಿನ ಲೆಕ್ಕದಲ್ಲಿ, $500 ಮಿಲಿಯನ್ ಅಧಿಕ ಅಂಥೇಳಿ ಆಲ್ರೆಡಿ ನೀವು ರಿಪೋರ್ಟ್ಸನ್ನು ಕೂಡ ನೋಡಿರ್ಬೋದು ಸ್ನೇಹಿತರೆ. ಪಾರ್ಟ್ 1 ಪಾರ್ಟ್ 2 ಎರಡು ಸೇರಿ. ಪಾರ್ಟ್ 1 ಅಂದಾಗ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಹನುಮಾನ್ ಯಾಕೆ ಕಾಣಿಸ್ಲಿಲ್ಲ ಅಂಥೇಳಿ. ಹನುಮಾನ್ ಅವ್ರ ಬಗ್ಗೆ ಇಲ್ಲಿ ಅವ್ರಿಗೊಂದು ಸಪ್ರೇಟ್ ಟ್ರೇಲರೇ ಮೀಸಲಿಡ್ಬೋದು, ಇನ್ನೊಂದು ಟ್ರೇಲರ್ ಬರ್ಬೋದು ಅಂತಲೂ ಹೇಳ್ತಿದ್ದಾರೆ. ಅಥವಾ ಪಾರ್ಟ್ 2ನಲ್ಲಿ ಹನುಮಂತ್ ಅವರು ಮುಖ್ಯವಾಗಿ, ಅಂದರೆ ಆ ಭಾಗ ಪಾರ್ಟ್ 2ನಲ್ಲಿ ಬರ್ಬೋದು, ಅದಕ್ಕೆ ತೋರಿಸಿಲ್ವೇನೋ ಅನ್ನೋ ಚರ್ಚೆಗಳು ಕೂಡ ಇದೆ. ಸನ್ನಿ ಡಿಯೋಲ್ ಅವರು ಮಾಡಿರುವಂಥ ಕ್ಯಾರೆಕ್ಟರ್, ಹಾಗಾಗಿ ಅದು ಇನ್ನಷ್ಟು ಸ್ಪಷ್ಟ ಆಗಬೇಕು ಹನುಮಂತ್ ಅವರು ಯಾಕೆ ಇದರಲ್ಲಿ ಕಾಣಿಸ್ಲಿಲ್ಲ ಅಂಥೇಳಿ. ಒಟ್ಟಿನಲ್ಲಿ 2 ಪಾರ್ಟ್ನಲ್ಲಿ ಬರ್ತಿರುವಂಥ ಸಿನಿಮಾ. ಹನುಮಂತ ಅವರಿಲ್ಲದೇನೆ ವಾನರ ಸೇನೆ, ಲಂಕಾ ದಹನ, ಆಮೇಲೆ ಫೈನಲ್ ಯುದ್ಧ, ಅದು ಯಾವುದೂ ಇಲ್ಲದೇನೆ ಇನ್ನೂ ಆರಂಭಿಕ ಹಂತದಲ್ಲೇ ಇಷ್ಟೊಂದು ರಮಣೀಯವಾಗಿ ಮೂಡಿಬಂದಿದೆ ಅಂತ ಹೇಳಿದರೆ ಟ್ರೇಲರ್. ಸಿನಿಮಾ ಕೂಡ ಅದೇ ರೀತಿ ಮೂಡಿಬಂದರೆ ಈ 2 ಪಾರ್ಟ್ ಮೂವಿ, ಈ ಎರಡು ಭಾಗಗಳು ಈ ಸಿನಿಮಾದು, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಎರಡೂ ಕೂಡ ಇನ್ನೊಂದಷ್ಟು 10-20 ವರ್ಷಗಳ ಕಾಲ ಒಂದೆರಡು ಜನ್ರೇಷನ್ಗೆ ರಾಮಾಯಣ ಅಂದರೆ ಏನು ಅಂಥೇಳಿ ಅರ್ಥ ಮಾಡಿಸೋ ಮೂವಿಗಳಾಗಬಹುದು ಅನ್ನೋ ನಿರೀಕ್ಷೆ ನಮಗೆಲ್ಲ ಇದೆ. ಈ ಬಗ್ಗೆ ನಿಮಗೇನಿಸ್ತು ನೋಡಿದಾಗ ಮಿಸ್ ಇಲ್ಲೇ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫೀಡ್ಬ್ಯಾಕ್ ಏನು, ಯಶ್ ಅವ್ರು ಹೇಗೆ ಕಾಣಿಸಿದ್ದಾರೆ ಇದರಲ್ಲಿ, ಹಾಗೆ ರಣಬೀರ್ ಕಪೂರ್ ಸೇರಿದ ಹಾಗೆ ಉಳಿದೆಲ್ಲ ಕ್ಯಾರೆಕ್ಟರ್ಸ್ ಬಗ್ಗೆ ನಿಮ್ಮ ಒಪಿನಿಯನ್, ವಿಜುವಲ್ ಎಫೆಕ್ಟ್ಸ್ ಬಗ್ಗೆ ನೀವೇನಂತೀರಿ ಎಲ್ಲವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವರ್ಷದ ದೀಪಾವಳಿಗೆ ಸಿನಿಮಾ ರಿಲೀಸ್ ಆಗ್ತಿದೆ, ನಾವೆಲ್ಲರೂ ಕೂಡ ನೋಡೋಣ ಹೇಗಿರುತ್ತೆ ಅಂತೇಳಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.